ಧರ್ಮಸ್ಥಳ ಫ್ರಂಟ್ ಲುಕ್ ನೋಡ್ಕೊಬಿಡಿ, ಯಾರು ನೋಡಿಲ್ಲ. ಏನ್ ಬ್ರೋ ಕರೆಕ್ಟ್ ಅಲ್ವಾ? ಬಿಸಿಲು ಸರಿಯಾಗೈತೆ ಇಲ್ಲಿ. ಬಿಸಿಲು ಇಲ್ಲಿಂದ ತಾಳದ ವಿಡಿಯೋ ತಗದಿರಿ ಫಸ್ಟ್. ತಡಿ, ಮೀನುಗಳಿಗೆ ತೊಂದರೆ ಕೊಡಬೇಡಿ. ನಾವೇನು ಹಿಡಿಯೋಕ್ಕೆ ಹೋಗಲ್ವಲ್ಲ. ಆಸ್ಕರ್ ಫಿಶ್ಗೆ ಆಸ್ಕರ್ ಸಿಕ್ಬಿಡಿ. ಹಂಗೆಲ್ಲ ಕಡೆ ಹೆಸರು ಇಟ್ಟಿರೋದಂಗೆ. ಮಗ ಇದಕ್ಕೆಲ್ಲ ಊಟ ಇಲ್ವಲ್ಲ? ಅವ್ರ ಅಂದ್ಮೇಲೆ ಹಾಕ್ಬೇಡಿ ಅಂತ. ಡೋಂಟ್ ಫೀಡ್ ಫಿಶ್. ಹ್ಞೂ ಮಗ, ನೀವು ಹೇಳು, ಇಂಥವೆಲ್ಲ ನೋಡಿದ್ಯಾ? ನಾವು ಗೊತ್ತಲ್ಲ ಗುರು, ನಾವು ಮತ್ತದು ಊಟ ಗೀಟ ಬೆಳೆ ತೋರಿಸಿ ಅವು ಹಿಂಗೆ ನಮ್ಮ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊತಾರೆ. ಎಲ್ಲ ನಿಂತರ ಸಾಧು ಪ್ರಾಣಿಗಳು ಅನ್ಕೊಬಿಟ್ಟ. ಇವಾಗ ಅದು ಊಟ ತಿಂದ್ಬಿಟ್ರೆ ವಾಸನೆ ಬರ್ತದಲ್ಲ ಗುರು. ಓ, ಅಟ್ಲೀಸ್ಟ್ ಕಡಲೆಪುರ ಯಾರು ಹಾಕ್ಬೇಕಲ್ವಲ್ಲ? ನೋಡಿ, ಪ್ರಾಣಿ ಹಿಂಸೆ ಮಾಡಿ ಅಂತ ನೀವು ಡೈರೆಕ್ಟ್ ಆಗಿ ನೋಡಿ, ನೋಡ್ಕೊಳ್ಳಿ ಫೇಸ್ನ ಕರೆಕ್ಟಾಗಿ. ಹುಲ್ಲಿನ ಮೇಲೆ ನಡೆಯಬಾರದು, ಕಾಲುದಾರಿಯಲ್ಲಿ ನಡೆಯಿರಿ. ನಮ್ಮ ಹುಡುಗ ಚೆನ್ನಾಗಿ ಫಾಲೋ ಮಾಡ್ತಾನೆ. ಹಾಂ, ನಾನು ಆವಾಗಲೇ ಅದೇ ಹೇಳಿದ್ದು. ಮಂಜುನಾಥ ನೋಡಿ ಎಲ್ಲ ಕಡೆ ಮೇಲ್ ಕೂತಾನೆ, ಇಲ್ಲೋ ಅವನೇ ನೋಡು ಅಂತ. ಹಾಂ, ಆ ವ್ಯೂಲ ಹೇಳಿಲ್ಲ. ಈಗ ನೋಡು, ನಾವು ಬೆಟ್ಟ ಹತ್ತಿ ಇಳಿದು ಬಂದ್ವಲ್ಲ ಧರ್ಮಸ್ಥಳಕ್ಕೆ ಬರ್ಬೇಕಾರೆ, ಅದನ್ನ ಹೇಳಿದ್ದು. ಹಂಗೆ ಬಂದು ಇಲ್ಲೇ ಕೂತಾನೆ, ಅಲ್ಲಿ ಏನಕ್ಕೆ ಅಂತ. ಮೊಬೈಲು ಶಿವಪ್ಪ ಎಲ್ಲ ಕಡೆ ಮೇಲೆ ಕೂತಿರ್ತಾನೆ ಶಿವಪ್ಪ. ಮಗ ಇದು ವಾಟರ್ ಫಿಶಾ? ಫಿಶ್ ವಾಟರಾ? ಈಗ ಏನಿಲ್ಲ, ಕಲರ್ ಬೇರೆ ಬೇರೆ ಕಲರ್ ಎಲ್ಲ ಐತೆ. ತರ್ಟಿಯಿಂದ 8 o'clock ದರ್ಶನದ್ದು. ನಮ್ಮ ಹುಡುಗನ ಫೋಟೋ ತೆಗಿಬೇಕಂತ, ಅದಕ್ಕೆ ವೀಡಿಯೋನೇ ಮಾಡ್ಬಿಡು. ಮಗ ವೀಡಿಯೋ ಮಾಡಿದ್ದೀನಿ. ಏ ಫೋಟೋ ಇರಪ್ಪ. ಅಲ್ಲ, ನೀನೇನು ಅರ್ನಾಲ್ಡ? ಇಲ್ಲ. ಸೊ ಇಲ್ಲೊಂದು ಉದ್ಯಾನವನ ಥರ ಇದೆ, ಅಂದರೆ ಧರ್ಮಸ್ಥಳದ ದೇವಸ್ಥಾನ ಇದೆಯಲ್ಲ, ಮುಂಭಾಗನೇ ಈ ಥರ ಹಾಗೆ ಚೆನ್ನಾಗಿದೆ ನೋಡಿ. ಗಾರ್ಡನ್ ಮಾಡಿದರೆ ಒಳಗಡೆ ಅಲ್ಲೊಂದು ಸ್ಥಾನ ಇದೆ ಯಾವುದೋ. ಸೊ ಅಲ್ಲೊಂದು ದೇವಸ್ಥಾನ ಇದೆ, ಯಾವುದು ಅಂತ ಅದೊಂದು ನೋಡಬೇಕು ಹೋಗಿ. ಚೆನ್ನಾಗಿದೆ. ಬಟ್ ಏನಾದ್ರು ಹಾಲಿಡೇಸಲ್ಲಿ ಬರೋರಿದ್ರೆ ಯಾರಾದ್ರು ದಯವಿಟ್ಟು ರೂಮ್ಗಳು ಬುಕ್ ಮಾಡ್ಕೊಂಡು ಬನ್ನಿ. ಮತ್ತು ಸ್ಪೆಷಲ್ ದರ್ಶನ ಆಗಲಿ, ಅದೆಲ್ಲ ಟೈಮಿಂಗ್ಸು ಬೆಳಗ್ಗೆ ಹೊತ್ತೇ ಬನ್ನಿ. ಬೆಳಗ್ಗೆ ನೀವು 8ರಿಂದ 2:30 2:30ವರೆಗೂ. ಆಮೇಲೆ ಮೀನುಗಳು ಏನು ಯಾವತ್ತೂ ನೋಡೇ ಇಲ್ವ ಅಂತೆಲ್ಲ. ಕಲರ್ ಮೀನು ಮಗ ಇದು. ಹೋಗಿದ್ದಲ್ವೇ? ಕಲರ್ ಮೀನು ಇದು. ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡ್ತಿದ್ದೆ ಮಗ, ಒಂದು ಫಿಶ್ ಐತಂತೆ. ಆ ಫಿಶ್ನ ನೀನು ಹಿಡಿದ್ರೆ ಆ ಫಿಶ್ ಒಳಗೆ ಕರೆಂಟ್ ಪಾಸ್ ಆಗುತ್ತಂತೆ. ಆ ಫಿಶ್ನ ಯಾರು ಟಚ್ ಮಾಡ್ತಾರಲ್ಲ ಡೆತ್ತೆ. ಅಂದರೆ ಅದು ಮಾರ್ಕ್ಸ್ನೇ ಮೈಂಡಿಗೆ ಗೊತ್ತಾಗುತ್ತಂತೆ. ಯಾರ ಹತ್ರ ಈಗ ಪ್ರಾಣಿಗಳಾಗಲಿ ಒಳಗಡೆ ಆಗಲಿ ಯಾರು ಇದು ಮಾಡ್ತಾರೆ ಅಂದರೆ ಮೈಂಡಿಂದ ಒಂದು ಪವರ್ ಜನ್ರೇಟ್ ಆಗುತ್ತಂತೆ. ಅದೆಷ್ಟೋ 500 ವೋಲ್ಟು ಏನೋ ಕೊಟ್ಟಿದ್ರಪ್ಪ. ಅಂದರೆ ಮನುಷ್ಯ ಏನಾದ್ರು ಅದನ್ನ ಹಿಡಿಯೋಕೆ ಹೋದರೆ ಡೆತ್ತು ಆ ಥರ ಆಗೈತಂತೆ. ಬಟ್ ನಮ್ಮ ದೇಶದಲ್ಲಿ ಅಂಥದ್ದೆಲ್ಲ ಅದ್ಭುತಗಳಿರಲ್ಲ, ಅದೆಲ್ಲ ಬೇರೆ ದೇಶದಲ್ಲೇ ಇರ್ತದೆ. ಅದು ಒಳಗೆ ಹೋಗ್ಲಿಲ್ಲ, ಹೋಗದ ನೀರು ಇಲ್ವೇನೋ, ಎಲ್ಲ ಇಲ್ಲಿಗೆ ತಂದ್ಬಿಡೋರಲ್ಲ. ಮೂರು ಒಂದೇ ಕಡೆ ಐತೆ ನೋಡಿ. ಇದು ಲಿಕ್ವಿಡ್ ಪಕ್ಕ ಇದೆಲ್ಲ ಹಾಕ್ಬೇಕಲ್ಲ ನಾವು, ಕುರಿ ಗಿರಿ. ಅದು ಅಷ್ಟು ಪವರ್ ಇರುತ್ತಾ? ಪ್ರೋಟೀನ್ ವಿಟಮಿನ್ ಥರ. ಓಹೋ, ಇದರಿಂದನೇ ಎಲ್ಲ ಅಂಗಡಿ ಇವರಿಗೆಲ್ಲ ಆಸ್ಕರ್ ಕೊಡ್ತಿರೋದು ಫಿಶ್ದೇನೆ. ನೋಡುವ ನೀವು, ವಿಧವಾದ ಫಿಶ್ಗಳಿದೆ, ವೆರೈಟಿ ಆಫ್ ಫಿಶ್ಶು ನೋಡಿ. ಇದು ಸಿಲ್ವರ್, ಆರೋವಾನ, ಆಸ್ಕರ್ ಫಿಶ್ಶು, ಏಂಜಲ್ ಫಿಶ್. ಇದು ಧರ್ಮಸ್ಥಳದ ಮುಂದೆನೇ ಇದೆ,
ಅಂದರೆ ನೀವು ಮುಡಿ ಕೊಡೋಕೆ ಹೋಗ್ತೀರಲ್ಲ, ಮುಡಿ ಕೊಡೋಕೆ ಹೋಗೋ ರೋಡ್ ಲೆಫ್ಟ್ ಸೈಡ್ ಆದರೆ ರೈಟ್ ಸೈಡ್ಗೆ ನಿಮಗೆ ಎಂಟ್ರಿ ಬರುತ್ತೆ. ಆ ಎಂಟ್ರಿ ದೇವಸ್ಥಾನದ ಮುಂದೆನೇ ಇದು ಪಾರ್ಕ್ ಇರೋದು. ಆ ಪಾರ್ಕ್ ಒಳಗಡೆ ಒಂದು ಫಿಶ್‌ದು ಒಂದು ಮ್ಯೂಸಿಯಂ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಸೊ ಯಾರ್ಯಾರು ಹೋಗ್ತೀರಾ ಧರ್ಮಸ್ಥಳಕ್ಕೆ ವಿಸಿಟ್ ಕೊಡ್ತೀರಾ ಇದು ಒಂದು ಸತಿ ನೋಡಿ ಚೆನ್ನಾಗಿದೆ.